Vritti iMedia brings your advertisements to life like never before. Introducing our brand new larger-than-life LED video walls installed at all bus stands of Karnataka. Now, your ads are bigger, brighter and reaching more people than ever before. From Bidar to Kolar, Madikeri to Belagavi, your message is spreading far and wide. Vritti iMedia Audio Wala Bus Stand, connecting with people one big ad at a time. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಸಪ್ತಗಿರಿ ಹೋಟೆಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆಯಾದ ಸಂತೋಷ್ ಪಾಟೀಲ್, ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಶರಣ್ ಕುಮಾರ್ ಮೋದಿ ಹಾಗೂ ಕಲಬುರಗಿ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಸಿದ್ದು ಪಾಟೀಲ್ ಅವರಿಗೆ ಗೆಳೆಯರ ಬಳಗದ ವತಿಯಿಂದ ಹೃದಯ ಸ್ಪರ್ಶಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಲಾಯಿತು. ಲೋಕದ ಡೊಂಕ ನೀವೇಕೆ ತಿದ್ದುವಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ನೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಲೋಕದ ಡೊಂಕ ನೀವೇಕೆ ತಿದ್ದುವಿ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಗಮೇಶ್ ಸರಡಗಿ, ಸಮಾನತೆಗಾಗಿ ಕ್ರಾಂತಿ ನಡೆಸಿದ ಬಸವಣ್ಣನವರ ಆಶಯವನ್ನು ಈಡೇರಿಸುವ ನಿಟ್ಟಿನಲ್ಲಿ ಉತ್ಸಾಹಿ ಯುವ ನಾಯಕರು ವೀರಶೈವ ಲಿಂಗಾಯತ ಸಮಾಜವನ್ನು ಮುನ್ನಡೆಸುವ ಕೆಲಸ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಕೈಜೋಡಿಸಬೇಕು. ಸಮುದಾಯದ ಮಕ್ಕಳಿಗೆ ಉಚಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡಬೇಕು ಹಾಗೂ ದೊಡ್ಡ ದೊಡ್ಡ ನಗರಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ಮಕ್ಕಳಿಗೆ ಉಚಿತ ವಸತಿ ವ್ಯವಸ್ಥೆ ಮಾಡಬೇಕು ಎಂದರು. ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಮೊನ್ನೆ ಒಂದು 4-5 ದಿವಸದ ಹಿಂದೆ ಈ ನಮ್ಮ ಕಲಬುರಗಿ ಜಿಲ್ಲೆಯಿಂದ ರಾಜ್ಯ ಕಾರ್ಯಕಾರಿಣಿಗೆ, ಅಂದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಇದೇನು ಒಂದು ಆರ್ಗನೈಜೇಷನ್ ಇದೆ, ರಾಜ್ಯ ಕಾರ್ಯಕಾರಿಣಿಗೆ ಇಲ್ಲಿನ ಬಹಳಷ್ಟು ಜನ ಆಯ್ಕೆಯಾಗಿದ್ದರು. ಅದರಲ್ಲಿ ನಮಗೆ ಬಹಳ ಆತ್ಮೀಯರು ಮತ್ತು ಸಹೋದರ ಸಮಾನರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಖುಷಿ ಮತ್ತು ಹೆಮ್ಮೆಯ ವಿಚಾರ. ಸಮಾಜಕ್ಕಾಗಿ ನಾನೇನಾದರೂ ಕೊಡಬೇಕು ಅಂತಕ್ಕಂಥ ಯಾರಾದರೂ ನಮ್ಮ ಪಕ್ಕದಲ್ಲಿದ್ದರೆ ಸಮಾಜದ ಜವಾಬ್ದಾರಿ ಏನು ಅಂತಂದರೆ ಅವ್ರಿಗೆ ಬೆನ್ನು ತಟ್ಟೆ ನಿನ್ನಿಂದ ನಾನಿದ್ದೀನಿ ಅಂತಕ್ಕಂಥ ಮಾತು ಹೇಳ್ತಕ್ಕಂಥದ್ದು ಜಾಗೃತ ಸಮಾಜದ ಒಂದು ಕರ್ತವ್ಯ. ಅದನ್ನು ನಾವು ನಿಭಾಯಿಸಬೇಕಾಗಿದೆ ಇವತ್ತು. ಹಾಗಾಗಿ ಇವರೇನು ಅಂತಂದರೆ ಇವತ್ತು ಸಮಾಜದ ಉದ್ಧಾರ ಅಂದ ಕೂಡಲೇ ಭಾಳ ಜನ ತಪ್ಪು ತಿಳ್ಕೊಬಾರ್ದು. ಸಮಾಜ ಅಂತಂದರೆ ಏನಂದರೆ ಈ ಸುತ್ತಮುತ್ತ ಇರತಕ್ಕಂಥ ಜನರು. ಇಲ್ಲಿ ಸಮಾಜ ಅಂದ ಕೂಡಲೇ ಜಾತಿ ಅಂತ ಭಾಳಷ್ಟು ಕ್ಲಿಷ್ಟಕರ ಆಗಿದೆ. ಏನಿಲ್ಲ, ಈಗ ನಮ್ಮ ಪಕ್ಕದವರ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಬಗೆಹರಿಸಿ ಅದರಿಂದ ನಮಗೆ ಕೈಲಾದಷ್ಟು ಏನಾದರೂ ಸಹಾಯ ಮಾಡಲಿಕ್ಕಾಯ್ತಂದರೆ ಆ ಒಂದು ಸುತ್ತಮುತ್ತಲಿನವರ ಒಂದು ಸಮಾಜ ಉದ್ಧಾರ ಆಗ್ತದೆ. ಆ ಮುಖಾಂತರ ರಾಜ್ಯ ಉದ್ಧಾರ ಆಗ್ತದೆ, ಆ ಮುಖಾಂತರ ದೇಶ, ಆ ಮುಖಾಂತರ ವಿಶ್ವ ಅಂತಕ್ಕಂಥ ಪರಿಕಲ್ಪನೆ ಇದೆ. ಹಾಗಾಗಿ ಈ ವೀರಶೈವ ಲಿಂಗಾಯತ ಧರ್ಮದ ಒಂದು ವಿಶೇಷತೆ ಏನಂತಂದರೆ
ಇದು ಪ್ರತಿಯೊಬ್ಬ ಮನುಷ್ಯನಿಗೆ, ಈ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗಷ್ಟೇ ಅಲ್ಲ, ಪ್ರತಿಯೊಂದು ಪ್ರಾಣಿಗಳಿಗೆ ಗೌರವ ಕೊಡ್ತಕ್ಕಂಥ ಯಾವುದಾದ್ರೂ ಧರ್ಮ ಇದ್ದರೆ ಅದು ವೀರಶೈವ ಧರ್ಮ. ಆ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹೆಮ್ಮೆ ಪಡಬೇಕಾಗಿದೆ. ಇವತ್ತು ನೀವು ಯಾರು ನಿಜವಾದ ವೀರಶೈವ ಲಿಂಗಾಯತ ಧರ್ಮವನ್ನು ಪಾಲಿಸ್ತಾರೋ, ನಿಜವಾದ ಎಲ್ಲ ಜಾತಿಗಳನ್ನು ಎಲ್ಲ ಧರ್ಮಗಳನ್ನು ತನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೋಗ್ತಕ್ಕಂಥ ಒಂದು ಯಾರಾದರೂ ಇದ್ದರೆ ಅವ್ರಿಗೆ ಮಾತ್ರ ನೀವು ಲಿಂಗಾಯತ ವೀರಶೈವ ಅಂತ ಕರೀರಿ. ಏನಾದರೂ ಜಾತೀಯತೆ ಮಾಡಿದ್ರೆ ಅವ್ರು ನಿಜವಾದ ವೀರಶೈವ ಅಲ್ಲ, ಅದು ಬಸವಣ್ಣನ ಅನುಯಾಯಿ ಅಂತೂ ಮೊದಲೇ ಅಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಇಡೀ ಜಗತ್ತನ್ನು ನಾವು ಒಂದು ಕುಟುಂಬ ಅಂತಕ್ಕಂಥ ರೀತಿಯಲ್ಲಿ ನೋಡಿರ್ತಕ್ಕಂಥವ್ರು ನಾವು. ಹಾಗಾಗಿ ಇವರೇನು ಇವತ್ತು ನಮ್ಮ ಮಧ್ಯದಲ್ಲಿ ಭಾಳ ಯುವಕರಿದ್ದಾರೆ. ಸಂತೋಷ್ ಪಾಟೀಲ್ ಅವ್ರ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ. ಅದರ ಸಲುವಾಗಿ ಈ ನೀವೇನಾದರೂ ಭಾಳ ಸೌಮ್ಯ ಸ್ವಭಾವದ ಇವರು, ನಾನು ಖಂಡ್ರೆ ಸಾಹೇಬ್ರಿಗೂ ಇದೇ ಕೇಳಿದ್ದೀನಿ, ಇವರು ಸೈಲೆನ್ಸರ ಜಾಸ್ತಿ ಮಾತಾಡಲ್ಲ, ಇದೊಂದು ಕ್ಯಾಂಡಿಡೇಟ್ ಇರಲಿ ಅಂತ ಅಂದ್ಕೊಂಡು ಹಾಕಿರೇನು ಅಂತ ಕೇಳಿದ್ದೀನಿ. ಇಲ್ಲ ಆ ಥರ ಏನಿಲ್ಲ, ಹಂಗೇನಿಲ್ಲ ಅಂದರು. ನಾನು ಹೇಳಿದೆ, ಸಮಾಜ ವಿಚಾರ ಬಂದಾಗ, ನಮ್ಮವ್ರ ವಿಚಾರ ಬಂದಾಗ ಅತ್ಯಂತ ಕಠಿಣ ನಿರ್ಧಾರ ತೊಗೊಳ್ತೀನಿ ಸರ್. ನಾನು ಮಾತು ಕಡಿಮೆ ಆಡ್ಬೋದು, ಬಟ್ ಆದರೆ ಯಾವುದೇ ವಿಚಾರನಾಗ ನನ್ನ ಅಡ್ಮಿನಿಸ್ಟ್ರೇಷನಲ್ಲಿ ನಾನು ಆ ಥರನೇ ಮಾಡಿದ್ದೀನಿ. ಯಾರಾದರೂ ಈಸಿಯಾಗಿ ಬರ್ತಾರ, ಈಸಿಯಾಗಿ ಮಾಡ್ಕೋಬೇಕಾದ್ರೆ ನಾನು ಯಾವತ್ತೂ ಒಪ್ಪಿಲ್ಲ. ಬಹುಶಃ ನೀವು ವಿಚಾರ ಮಾಡಿ ನನಗೆ ಹಾಕ್ರಿ, ಯಾಕಂದ್ರೆ ನಮ್ಮವ್ರ ವಿಚಾರ ಬಂದಾಗ ನಾನು ಭಾಳ ಕಠಿಣ ನಿರ್ಧಾರ ತೊಗೊಳ್ತೀನಿ, ನನಗೇನು ಆಶೆ ಜಾಸ್ತಿ ಇರಲ್ಲ ಅಂತ ಹೇಳಿದೆ. ಇಲ್ಲ ನೀನು ಮಾಡು, ಸಮಾಜಕ್ಕೆ ಕೆಲಸ ಮಾಡಂತ ಅವರು ಕೂಡ ಹೇಳಿದ್ರು. ನನಗೆ ಆಯ್ಕೆ ಆಗಲಿಕ್ಕೆ ನಮ್ಮ ಜಿಲ್ಲಾ ತಾಲೂಕು ಅಧ್ಯಕ್ಷರಾಗಲಿ, ನಮ್ಮ ಜಿಲ್ಲಾ ಅಧ್ಯಕ್ಷರಾಗಲಿ, ಶರಣು ಮೋದಿಯವರಾಗಲಿ, ಸಿದ್ದಣ್ಣವರಾಗಲಿ, ಆಮೇಲೆ ನಾನು ಇಲ್ಲಿ ಜಿಲ್ಲೆಯ ಮಠಾಧೀಶರಾಗಲಿ, ನಮ್ಮ ಸಮಾಜದ ಎಲ್ಲ ಬಾಂಧವರಾಗಲಿ, ಮತ್ತು ಉಳಿದ ಸಮಾಜದವ್ರು ಕೂಡ ನಮಗೆ ಸಪೋರ್ಟ್ ಮಾಡಿ ಉತ್ತಮವಾಗಿ ರಾಜ್ಯದಲ್ಲೇ ಆಯ್ಕೆ ಆಗಬೇಕಲ್ಲ. ಮತ್ತು ಬೇರೆ ನಮಗೇನು ಚಾಮರಾಜನಗರ ಯಡಿಯೂರಪ್ಪಗೆ 5-6 ಜಿಲ್ಲೆದಾಗ ಓಟ್ ಬೀಳಲ್ಲ. ಅಂಥ ವಿಚಾರನಾಗ ನಮ್ಮವರು ಸಮಾಜದವ್ರು ಎಲ್ಲರೂ ಗುರುತಿಸಿ ಎಲ್ಲರೂ ಒಂದು ಪ್ಯಾನಲ್ ಮಾಡಿ ಶಂಕರ್ ಬಿದ್ರಿ ಅವ್ರ ನೇತೃತ್ವದಲ್ಲಿ ಕೊಡಗು, ಮಂಡ್ಯ ಅಲ್ಲಿ ಇರೋದೇ 60 ಓಟ್ನಾಗ 48 ಓಟ್ ಜನ ಮಾಡಿ ವಾಪಸ್ ಫೋನ್ ಮಾಡಿ ಹೇಳ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಮಗಿಲ್ಲಿ ಅವೇರ್ನೆಸ್ ಅದನೋ ಇಲ್ಲೋ ಗೊತ್ತಿಲ್ಲ ಲಿಂಗಾಯತ ಬಗ್ಗೆ. ಇವತ್ತೊಂದು 3 ದಿನದಾಗೆ ಒಂದು 8-10 KS ಆಫೀಸರ್ ಸೀನಿಯರ್ಸ್ ಎಲ್ಲ ಬಂದು, ಇಲ್ಲ ನಾವು ನಮ್ಮ ಸಮಾಜದವ್ರು ನಾವು ಇಲ್ಲೆಲ್ಲ ಅಧಿಕಾರಿಗಳಿದ್ದೇವೆ, ನಮ್ಮದೇ ಒಂದು ಕೋಆಪ್ರೇಟಿವ್ ಸೊಸೈಟಿ ಇದೆ, ನಮ್ಮವರಿಗೆಲ್ಲ ಸಮಾಜದವರಿಗೆ ಸ್ವಲ್ಪ ಜಾಗೃತಿ ಮಾಡೋಣ, ನೀವೆಲ್ಲ ಆಯ್ಕೆ ಆಗಿದ್ದು ನಮಗೆ ಭಾಳ ಖುಷಿಯಾಗಿದೆ ಅಂತೆಲ್ಲ ಬೇರೆ ಬೇರೆ ವಿಚಾರಗಳೆಲ್ಲ ಹೇಳಿದ್ರು. ಇಲ್ಲೆಲ್ಲ ಫೋನಲ್ಲೆಲ್ಲ ಇದರಲ್ಲಿ ಮೈಕ್ ಎಲ್ಲೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಖಂಡಿತವಾಗಿ ನಾನು ನಿಮ್ಮ ಗೆಳೆಯರ ಬಳಗಕ್ಕಾಗಲಿ, ನಮ್ಮ ಜಿಲ್ಲೆಗಾಗಲಿ, ನಮ್ಮ ಸಮಾಜಕ್ಕಾಗಲಿ ಯಾವುದೇ ಕೆಟ್ಟ ಹೆಸರು ಬರಲಾರ್ದಂಗೆ ನಡ್ಕೋಮಲ್ಲ, ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ತಮ್ಮಲ್ಲಿ ಮಾತು ಹೇಳ್ತಾ ಕಾರ್ಯಕ್ರಮವನ್ನು ವೀರೇಶ್ ಬೋಳಶೆಟ್ಟಿ ನಿರೂಪಿಸಿದರು. ಶಿವರಾಜ್ ಬೆರಬಿಟ್ಟೆ ಪ್ರಾರ್ಥಿಸಿದರು. ಮಂಜುನಾಥ್ ಶೆಟ್ಟಿ ಸ್ವಾಗತಿಸಿದರು. ಬಸವರಾಜ್ ಹೆಳವರ ಯಾಳಗಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಶರಣಗೌಡ ಡಿ ಪಾಟೀಲ್, ಬಸವರಾಜ್ ಬೆರಬೆಟ್ಟೆ, ಸಂಜೀವ್ ಕುಮಾರ್ ಶೆಟ್ಟಿ, ಜೈ ಭೀಮ್ ಹುಡಗಿ, ಶರಣಬಸಪ್ಪ ಹಾಗರಗಿ, ತಿಮ್ಮನಾಯಕ್, HB ಪಾಟೀಲ್, ನ್ಯಾಯವಾದಿ ಹನುಮಂತರಾಯ್ ಅಟ್ಟೂರ್, ನರಸಪ್ಪ ಬಿರಾದಾರ್, ಸೂರ್ಯಕಾಂತ್ ಸಾವಳಗಿ, ಬಾಲಕೃಷ್ಣ ಕುಲಕರ್ಣಿ, ದಿಲೀಪ್ ಬಕರೆ, ಶ್ರೀನಿವಾಸ್ ಬುಜ್ಜಿ, ಶರಣು ಸರಡಗಿ, ಚಂದ್ರು ಮಲ್ಕಾಪುರೆ ಹಾಗೂ ಇನ್ನಿತರ ಗೆಳೆಯರು ಭಾಗವಹಿಸಿದ್ದರು.
Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now your ads are bigger, brighter and reaching more people than ever before. From Bidar to Kolar, Madikeri to Belagavi, your message is spreading far and wide. Vritti iMedia Audio Wala Bus Stand, connecting with people one big ad at a time.